ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಇದು ಬ್ಲಾಗ್ ಬಂದ್ಬಿಟ್ಟು 137 ವೀಡಿಯೋ ಬಂದ್ಬಿಟ್ಟು 429. ತುಂಬ ದಿನ ಆಗ್ತೈತೆ ವೀಡಿಯೋ ಮಾಡಿ. ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಹೈದರಾಬಾದಲ್ಲೇ ಇದ್ದೀನಿ. ಯಾಕಂದರೆ ಶನಿವಾರ ಆಲ್ಟ್ ಆಗ್ಬಿಡ್ತು ಗಾಡಿ. ಸರಿ, ಅದರಿಂದ ಇಲ್ಲಿ ಹಿಂದೂಪುರಂ ಲೋಡ್ ತುಂಬೋಣ ಅಂತ ವೆಯ್ಟಿಂಗಲ್ಲಿ ಇದ್ದೀನಿ. ನೋಡಿದ್ರೆ ನೈಟಿಗೆ ಸೀದಾ ಲೋಡಿಂಗ್ ಪಾಯಿಂಟಿಗೆ ಬಂದು ಸೀದಾ ನೋಡಿದ್ರೆ ಫುಲ್ಲು ಐಟಮ್ ತುಂಬಿ ಇಕ್ಕಿದ್ದಾರೆ, ಹಾಕೊಂಡು ಹೋಗಬೇಕು. ಇನ್ನೇನು ಅದೇ ತಾನೇ ಕೆಲಸ ನಮಗೆ. ನೋಡಿದ್ರೆ ಪ್ಲೇವುಡ್ ನಾನು ಹೇಳ್ದೆ ಅವರಿಗೆ ಲೆವೆಲ್ ಹೊಡಿರೋ ಅಂತ ಹೇಳಿದ್ರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ. ಪ್ಲೇವುಡ್ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರೋದು ಗಾಡಿ. ನೋಡಿದ್ರೆ ಕರೆಕ್ಟಾಗಿ ಒಂದು 2 ಗಂಟೆಗೆಲ್ಲ ಗಾಡಿ ಸೀದಾ ಲೋಡಾಗಿ, ಈಗ ನಮ್ಮದು ಸಿಟಿ ಒಳಗಡೆ ಅಲ್ವಾ, ನೈಟ್ 10 ಗಂಟೆ ಮೇಲೆ ಎಂಟ್ರಿ ಲೋಡು. ಅದಕ್ಕೆ 2 ಗಂಟೆ ಆಯಿತು ಲೋಡ್ ಮಾಡಿ ಬಿಲ್ಲೆಲ್ಲ ಕೊಡೋಷ್ಟಿಗೆ. ಸೀದಾ ನಾನು ನನ್ನ ಸ್ಟಾಪ್ ಸಾತ್ನಗರ್ಗೆ ಬಂದು ಸಾತ್ನಗರಲ್ಲಿ ಟೈರಿಗೆ ಕಲ್ಲೆಲ್ಲ ಬೇರಿತ್ತು. ಸರಿ, ಅದೆಲ್ಲ ಎತ್ಬಿಟ್ಟು ಸೀದಾ ಇನ್ನೇನು ಮತ್ತೆ ಒಂದು ಟೀ ಕುಡ್ದು ನಾನು ಸ್ಟಾಪು ಎಲ್ಲಿದ್ದೀನಿ ಅಂತ ನೋಡಿದ್ರೆ ಬೆಳಿಗ್ಗೆ ನೋಡಿದ್ರೆ ಕರ್ನೂಲಿಗೆ ಬಂದುಬಿಟ್ಟಿದ್ದೀನಿ. ಬೆಳಿಗ್ಗೆ ಕರ್ನೂಲ್ ನೋಡಿದ್ರೆ ಪಾಪ ಅನಿಸ್ತೈತೆ, ಈ ರೋಡು ಇನ್ನೂ ರೆಡಿ ಆಗ್ತಾನೆ ಐತೆ. ಎಷ್ಟು ದಿನ ಆಯಿತು, ಒಂದು 5-6 ತಿಂಗಳು ಆಗ್ತೈತಿ ಈ ರೋಡು ಉದ್ರೋಗಿ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಅದೇನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಯಾರನ್ನ ಗೊತ್ತಿದ್ರೆ ಸ್ವಲ್ಪ ತಿಳಿಸ್ಕೊಡಿ. ಸರಂತ ಸೀದಾ ಕರೆಕ್ಟಾಗಿ ಡೌನೆಲ್ಲ ದಾಟಾದ್ಮೇಲೆ ಅಲ್ಲೂಜ್ಜಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಏನಕ್ಕೆ ಗುತ್ತಿಯಲ್ಲಿ ಟಿಫನ್ ಚೆನ್ನಾಗಿರುತ್ತೆ, ಖಾರ ಎಲ್ಲ ಕಮ್ಮಿ ಇರುತ್ತೆ. ಆ ಗುತ್ತಿ ಟೋಲ್ ಬರುತ್ತಲ್ಲ, ಟೋಲ್ ಆಗಿದ ತಕ್ಷಣ ಸೊ ಅದರಿಂದ ಹುಷಾರಾಗಿ ಡೌನ್ ಆದಮೇಲೆ ಅಲ್ಲಿ ಉಜ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ನೋಡಿ, ಬೆಳಿಗ್ಗೆ ಮಾರ್ನಿಂಗ್ಸೇ ನೇಚರ್ ಮಸ್ತಾಗೈತೆ ಅಲ್ವಾ. ಈ ಥರ ಎಲ್ಲ ಎಷ್ಟು ಜನಗೆ ಸಿಗುತ್ತೆ ಈ ಥರ ಚಾನ್ಸಲ್ಲಿ. ನಮ್ಮ ಲಾರಿ ಡ್ರೈವರ್ಗಳಿಗೆ ಮಾತ್ರನೇ ಸಿಗೋದು, ಹೌದಾ ಇಲ್ವೋ. ಸೀದಾ ಹಂಗೆ ಗುತ್ತಿ ಎಲ್ಲ ಗುತ್ತಿ ಟೋಲ್ ಆಗಿದ ತಕ್ಷಣವೇ ಟಿಫನ್ ಅಂಗಡಿ, ದ್ವಾರಕ ಅಜ್ಜಿ ಅಂಗಡಿ ಸರಿ ಅಂತ ಅಲ್ಲಿ ಒಂದು ಮಸಾಲೆ ದೋಸೆ, ಒಂದು ವಡೆ, ಒಂದು ಬೋಂಡ, 3 ಎಲ್ಲ ಟೇಸ್ಟ್ ಮಾಡಬೇಕಲ್ಲ. ಟೇಸ್ಟ್ ಸೂಪರಾಗಿತ್ತು, ಅದಕ್ಕೇನೆ ಟೇಸ್ಟ್ ಮಾಡಿಬಿಟ್ಟು ಇನ್ನೇನು ಸೀದಾ ಅಲ್ಲೇ ಪಕ್ಕದಲ್ಲೇ ಒಂದು ಬಂಕ್ ಐತೆ, ಅಲ್ಲಿ ಹೋಗಿ 1,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಬರೋ ಟೈಮಲ್ಲಿ ಕಮ್ಮಿ ಹಾಕ್ಸ್ಕೊಂಬಂದೆ. ಈ ಬಂಕಲ್ಲಿ ಏನು ಯೂಸ್ ಅಂದರೆ ಫ್ರೀ ಪಾರ್ಕಿಂಗ್ ರೀ, ಎಷ್ಟೊತ್ತನ ಹಾಕ್ಕೊಬೋದು ಗಾಡಿ, ಯಾರು ಏನು ಕೇಳಲ್ಲ. ನೀರು ಗೀರು ಎಲ್ಲ ಐತೆ. ಟೋಲ್ ಆಗಿದ ತಕ್ಷಣವೇ ಫಸ್ಟ್ ಪೆಟ್ರೋಲ್ ಬಂಕಲ್ಲೇ ಲೆಫ್ಟಲ್ಲೇ ಬೆಂಗಳೂರು ಕಡೆದಲ್ಲಿ ಐತೆ. ಇಲ್ಲ ನೋಡಿ, ಯಾರಿಗಾನ ಯೂಸ್ ಆದರೆ ಬರ್ರಿ, ಆಲ್ಟ್ ಆಗ್ರಿ ನೋಡೋಣ. ಸರಂತ ಸೀದಾ 1 ಗಂಟೆಗೆ ಬಂದುಬಿಟ್ಟಿರೋದು ಸೀದಾ ಹಿಂದೂಪುರಂಗೆ ಬಂದು ಗಾಡಿ ಬಿಟ್ಟೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಟೈರ್ ಫುಲ್ಲು ಬಿಸಿ ಆಗಿಬಿಟ್ಟಿರೋದು, ಟೈರು ರಿಮ್ಮಲ್ಲ. ಯಾಕಂದರೆ ಸ್ಪೀಡು ನಾನ್ ಸ್ಟಾಪ್ ಸ್ಪೀಡ್ ಬಂದ್ರಲ್ಲ, ಅದರಿಂದ ಹಂಗೆ ಆಗ್ಬಿಟ್ಟಿರೋದು. ನೋಡಿ ಹೊಸ ಟೈರ್ ಹಸ್ಬೇಕು, ಹಿಂಗೈತೆ ಟೈರು. ಸರಂತ ಇನ್ನೇನು ನಮ್ಮ ಹುಡುಗ ಬೇರೆ ಬರ್ತೀನಿ ಅಂತ ಅವನು ಆಂಧ್ರದಲ್ಲಿಂದ, ಇದಕ್ಕೆ ಎಲ್ಲಿಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ. ಸರಂತ ಊಟ ಗಿಟ್ಟೆಲ್ಲ ಹೋಗಿಸ್ಕೊಂಬಂದ್ಬಿಡೋಣ. ಆಲ್ರೆಡಿ 2 ಗಂಟೆ ಆಗಿಬಿಟ್ಟೈತೆ, ಮತ್ತೆ ಅವ್ನು ಬರೋದಿನ ಲೇಟ್ ಆಗುತ್ತೆ, 3 ಗಂಟೆ ಆಗೋಗುತ್ತೆ ಅಂತ ಸೀದಾ ಈಸ್ಕೊಂಡು ಬಂದೆ. ನೋಡಿದ್ರೆ ಅಷ್ಟೊತ್ತಿಗೆ ಬಂದ್ಬಿಟ್ಟ. ಸರಂತ ಹಂಗೆ ಇಬ್ಬರು ಗಾಡಿಯಲ್ಲಿ ಕುತ್ಕೊಂಡು ಊಟ ಮಾಡಿದ್ರಿ. ಏನಿಲ್ಲ, ಕುಷ್ಕಾನ ಕಬಾಬೆ ಹಾಕ್ಕೊಂಬಂದ್ಬಿಟ್ಟಿದ್ದೆ. ಸರಂತ ಊಟ ಮಾಡಿ ಇನ್ನೇನು ಕಾಸೆಲ್ಲ ಈಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ರಿ. ನೋಡಿದ್ರೆ ಇಲ್ಲಿ ಹಿಂದೂಪುರಮಲ್ಲಿ ಯಾವುದೋ ಅಂಗಡಿನೋ ಏನೋ ಸುಟ್ಟೋಗ್ಬಿಟ್ಟಿರೋದು, ಫೈರ್ ಆಗ್ತಾ ಇರೋದು. ಕರೆಕ್ಟಾಗಿ ನೋಡಿದ್ರೆ ನನ್ನ ಹಿಂದೆನೇ ಕರೆಕ್ಟಾಗಿ ಫೈರ್ ಇಂಜಿನ್ ಬೇರೆ ಬಂದುಬಿಟ್ಟಿತ್ತು. ಸೊ ಅದರಿಂದ ಏನೋ ಯಾರಿಗೇನಾಗಿಲ್ಲ ಅನ್ಕೊತೀನಿ. ಸರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ರೆಗ್ಯುಲರ್ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ